ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಬನಶಂಕರಿ 1ನೇ ಹಂತದ ಶಾಖೆಯ ಸ್ವಂತ ಕಟ್ಟಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯ ತೇಜಸ್ವಿ ಸೂರ್ಯರವರು ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಸಹಕಾರ ಇಲಾಖೆಯ ಅಪರ ನಿಬಂಧಕರಾದ ಬಾಲಶೇಖರ್, ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕುಗಳ ಮಹಾಮಂಡಲದ ಸಿಇಒ ಪುಂಡಲಿಕ, ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಡಾ ಎಂ.ಆರ್. ವೆಂಕಟೇಶ್, ಉಪಾಧ್ಯಕ್ಷರಾದ ಕಂಬೇಗೌಡ, ಹಿರಿಯ ನಿರ್ದೇಶಕರಾದ ನಾಗರತ್ನಮ್ಮ, ಬ್ಯಾಂಕಿನ ನಿರ್ದೇಶಕರುಗಳು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಗ್ರಾಹಕರು, ಬ್ಯಾಂಕಿನ ಸಿಬ್ಬಂದಿಗಳು, ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಂಸದ ತೇಜಸ್ವಿ ಸೂರ್ಯರವರು ಬ್ಯಾಂಕಿನ ನೂತನ ಕಟ್ಟಡದ ಕಚೇರಿಯನ್ನು ವೀಕ್ಷಿಸಿ ಬ್ಯಾಂಕ್ ಆಧುನಿಕ ಸವಲತ್ತುಗಳನ್ನು ಅಳವಡಿಸಿಕೊಂಡಿರುವುದಕ್ಕೆ ಮೆಚ್ಚುಗೆ ಸೂಚಿಸಿದರು. ಸಹಕಾರ ಇಲಾಖೆಯ ಅಪರ ನಿಬಂಧಕರಾದ ಬಾಲಶೇಖರ್ ಅವರು ಮಾತನಾಡಿ, ಬ್ಯಾಂಕ್ ಗ್ರಾಹಕರ, ಸದಸ್ಯರ ಮತ್ತು ಠೇವಣಿದಾರರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಎನ್ಪಿಎ ಶೂನ್ಯವಾಗಿರುವುದು ಬ್ಯಾಂಕಿನ ಆರೋಗ್ಯಕರ ವಸ್ತುಸ್ಥಿತಿಯನ್ನು ಬಿಂಬಿಸುತ್ತಿದೆ ಎಂದು ಪ್ರಶಂಸಿಸಿದರು. ಬ್ಯಾಂಕಿನ ಅಧ್ಯಕ್ಷ ಡಾ ಎಂ.ಆರ್. ವೆಂಕಟೇಶ್ ರವರು ಮಾತನಾಡಿ, ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕನ್ನು ಶೆಡ್ಯೂಲ್ಡ್ ಶ್ರೇಣಿಯ ಬ್ಯಾಂಕನ್ನಾಗಿ ಪರಿವರ್ತಿಸುವ ಕ್ರಮ ಪ್ರಗತಿಯಲ್ಲಿದೆ. ಶೀಘ್ರದಲ್ಲೇ ಗುರಿ ಮುಟ್ಟುವುದಾಗಿ ತಿಳಿಸಿದರು. ಬಾಡಿಗೆ ಕಟ್ಟಡದಲ್ಲಿರುವ ಬ್ಯಾಂಕಿನ ಕಟ್ಟಡಗಳನ್ನು ಸ್ವಂತ ಕಟ್ಟಡಕ್ಕೆ ವರ್ಗಾಯಿಸುವ ಕೆಲಸ ನಡೆಯುತ್ತಿದೆ ಎಂದು ಹೇಳಿದರು. ನಿರ್ದೇಶಕರಾದಂತಹ ಅಶ್ವಥ್ ನಾರಾಯಣ ಗೌಡ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಸರ್. ಅದೇ ರೀತಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಈಗ ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನಿಂತ್ಕೊಂಡು ಇದಕ್ಕೆ ಶುಭ ಹಾರೈಸಬೇಕು. ವೇದಿಕೆಯಲ್ಲಿ ನಮ್ಮ ನಾಗರತ್ನಮ್ಮ ಮೇಡಮ್ ಇದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸುಸ್ವಾಗತವನ್ನು ಬಯಸ್ತೇನೆ. ಸಿಇಒರವರಿಗೂ, ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಸುಸ್ವಾಗತವನ್ನು ಬಯಸ್ತೇನೆ. ಇಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ಒಂದು ಸಣ್ಣ ಅಂಕಿಅಂಶಗಳು ನನಗೆ ಬಂದಿರತಕ್ಕಂಥ ಇದರಲ್ಲಿ ನೋಡಿದಾಗ ಇಡೀ ನಮ್ಮ ಭಾರತ ದೇಶದಲ್ಲಿ 1,500 ಅಲ್ಲ ಸರ್, 1,500 ಅದರಲ್ಲಿ ನಮ್ಮದು ಒಂದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ 249, ನಮ್ಮ ಬೆಂಗಳೂರಲ್ಲಿ 48ರಲ್ಲಿ ತುಂಬ ಪ್ರತಿಷ್ಠಿತವಾಗಿರುವಂಥದ್ದು ನಮ್ಮ ತ್ಯಾಗರಾಜ ಬ್ಯಾಂಕು. ತುಂಬ ಪ್ರಚುರವಾಗಿ ನಡೆಸ್ತಾ ಇದೆ. 705 ಕೋಟಿ ರೂಪಾಯಿಗಳ ಒಟ್ಟು ಡೆಪಾಸಿಟ್ಸ್ ಇದೆ ಅಂತಂದರೆ ಏನು ಅಷ್ಟೊಂದು ಸಣ್ಣ ವಿಚಾರ ಅಲ್ಲ. 200 ಕೋಟಿ, 200, 300 ಮ್ಯಾಕ್ಸಿಮಮ್ ನಾನು ನೋಡಿರುವಂಥದ್ದು 700 ಅಂದರೆ ಅಪೆಕ್ಸ್ ಬ್ಯಾಂಕ್ 1000 ಸಮಥಿಂಗ್ ಇದೆ. ಸೊ ನೀವು ಆ ಮಟ್ಟಕ್ಕೆ ಬರ್ತಾ ಇದ್ದೀರಾ. 705 ಕೋಟಿ ಅಷ್ಟು ಜನ ತಮ್ಮಲ್ಲಿ ಬಂದು ದುಡ್ಡು ಇಟ್ಟಿದ್ದಾರೆ ಅಂತಂದರೆ ಐ ಮಸ್ಟ್ ರಿಯಲಿ ಅಪ್ರಿಷಿಯೇಟ್ ಯುವರ್ ಬ್ಯಾಂಕ್ಸ್ ಕಾನ್ಫಿಡೆನ್ಸ್ ಇನ್ ದಿ ಪೀಪಲ್. ಜನರಲ್ಲಿ ನಿಮ್ಮಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇರ್ತಿದೆ ಅಂತ ಹೋಗ್ತಾ ಇದೆ. ಅದರಲ್ಲಿ ನೀವೇನು ಮಾಡಿದ್ದೀರಾ, 462 ಕೋಟಿ ಸಾಲಗಳು ಕೊಟ್ಟಿದ್ದೀರಾ. ಇನ್ನು ಉಳಿದಿದ್ದೆಲ್ಲ SLR, CLR ಅಂತ ಒಂದಿಷ್ಟು RBIನಲ್ಲಿ ನೀವು ಇಡಬೇಕಾಗುತ್ತೆ, ಸಮ್ ಪರ್ಸೆಂಟೇಜ್ ಆಫ್ ಫಂಡ್ಸ್. ಆ ರೀತಿ ಮಾಡಿದಾಗ ನಮ್ಮಲ್ಲಿ ಎಲ್ಲ ಬ್ಯಾಂಕ್ಗಳು NP ಅಂತ ಒಂದಿರುತ್ತೆ. NP ಅಂದರೆ ತಮ್ಗೆ ಗೊತ್ತಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್. ಸಾಲ ಕೊಡ್ತೀರಿ, ಅದು ವಾಪಸ್ ಬರಲ್ಲ, ಅದು ಪರ್ಫಾರ್ಮ್ ಆಗಲ್ಲ.
ನಿಮ್ಮಲ್ಲಿ ಎಷ್ಟು ನಾರ್ಮಲ್ 5-10% ಆರೋಗ್ಯಕರ, 5% ಆರೋಗ್ಯಕರ, ಅದರೊಳಗೆ 0. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಸಾಲ ಯಾವುದು ಅನುತ್ಪಾದಕಲ್ಲ, ಎಲ್ಲ ಉತ್ಪಾದನೆ ಮಾಡ್ತಾ ಇದೆ. ಅಂದ್ರೆ ನಿಮ್ಮ ಬ್ಯಾಂಕಿನಲ್ಲಿ ಆರೋಗ್ಯಕರವಾದಂತಹ ಒಂದು ಬೆಳವಣಿಗೆ ನಡೀತಾ ಇದೆ. ಒಳ್ಳೆ ಆಡಳಿತ ಮಂಡಳಿ, ಒಳ್ಳೆ ಸಿಬ್ಬಂದಿ, ಅದೇ ಗ್ರಾಹಕರು ಕೂಡ, ಸದಸ್ಯರು ಕೂಡ ಒಳ್ಳೆತನ ಇರೋದ್ರಿಂದ ಇವತ್ತು ಈ ಬ್ಯಾಂಕ್ ಇಸ್ ರನ್ನಿಂಗ್ ವೆರಿ ವೆಲ್ as far as my records which I have seen. ಬನಶಂಕರಿ 1ನೇ ಹಂತದ ಶಾಖೆಯ ಸ್ವಂತ ಕಟ್ಟಡಕ್ಕೆ ಇವತ್ತು ನಾವು ಸ್ಥಳಾಂತರಗೊಂಡಿದ್ದೇವೆ. ಅದನ್ನು ಇವತ್ತು ವಿದ್ಯುಕ್ತವಾಗಿ ಶ್ರೀಯುತ ತೇಜಸ್ವಿ ಸೂರ್ಯರವರು, ಈ ಭಾಗದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ತೇಜಸ್ವಿ ಸೂರ್ಯರವರು ಉದ್ಘಾಟನೆ ಮಾಡಿದ್ದಾರೆ. ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ನು ಸಹ ಮುಂದಿನ ದಿನಮಾನಗಳಲ್ಲಿ ಇದನ್ನು ಒಂದು ಶೆಡ್ಯೂಲ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲೂ ಇದ್ದೇವೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ, ಅದಕ್ಕೆ ಪೂರಕವಾದಂಥ ಒಂದಷ್ಟು ನಿಬಂಧನೆಗಳನ್ನು RBIನವರು ಏನು ಹಾಕಿದ್ದಾರೆ, ಆ ನಿಬಂಧನೆಗಳನ್ನು ಸಹ ನಾವು ಈಗ ಪೂರೈಸುವಂಥ ನಿಟ್ಟಿನಲ್ಲಿದ್ದೇವೆ. ಆದಷ್ಟು ಶೀಘ್ರವಾಗಿ ನಮ್ಮದು ಒಂದು ಶೆಡ್ಯೂಲ್ ಬ್ಯಾಂಕ್ ಆಗಲಿಕ್ಕೆ ಏನು ನಾವು ಓನ್ IFSC ಕೋಡ್ ತೊಗೊಳ್ಬೇಕೋ ಆ IFSC ಕೋಡು ಮತ್ತು ಬೇರೆ ಬೇರೆ ನಿಬಂಧನೆಗಳೇನಿದ್ದಾವೆ, ಮಾರ್ಗದರ್ಶನಗಳೇನಿದ್ದಾವೆ, ಆ ಮಾರ್ಗದರ್ಶನಗಳನ್ನೆಲ್ಲವನ್ನು ಆದಷ್ಟು ಶೀಘ್ರವಾಗಿ ಪೂರೈಸಿ ಬಹುಶಃ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಮುಂದಿನ ದಿನಮಾನಗಳಲ್ಲಿ ಒಂದು ಶೆಡ್ಯೂಲ್ ಬ್ಯಾಂಕ್ ಆಗಿ ಜನರ ಸೇವೆಗೋಸ್ಕರ ಮತ್ತಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ಅತ್ಯಂತ ದೃಢ ವಿಶ್ವಾಸದಿಂದ ನಾವು ಈ ಸಂದರ್ಭದಲ್ಲಿ ನಮ್ಮ ಇಡೀ ಆಡಳಿತ ಮಂಡಳಿಯ ಕ್ರಿಯಾಶೀಲತೆಯನ್ನು ನಾನು ಮತ್ತೊಮ್ಮೆ ಇಲ್ಲಿ ಪ್ರಸ್ತುತಪಡಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಎಲ್ಲ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಇವತ್ತು ಬ್ಯಾಂಕು ನಾವು ಒಟ್ಟು 14 ಶಾಖೆಗಳು ಮತ್ತು ಒಂದು ಆಡಳಿತ ಕಚೇರಿಯನ್ನು ಹೊಂದಿರತಕ್ಕಂಥ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಇವತ್ತು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರ ಆಗಿರ್ತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲೂ ಸಹ ಎಲ್ಲೆಲ್ಲಿ ನಾವು ಬಾಡಿಗೆ ಕಟ್ಟಡಗಳಿದ್ದಾವೋ ಅಷ್ಟೂ ಬಾಡಿಗೆ ಕಟ್ಟಡಗಳನ್ನು ಸ್ವಂತ ಕಟ್ಟಡಗಳಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದ್ದಾವೆ. ಅದರ ಒಂದು ಭಾಗವಾಗಿ ಇವತ್ತು ನಾವು ಈ ಬನಶಂಕರಿ 1ನೇ ಹಂತದ ಶಾಖೆಯನ್ನು ನಮ್ಮ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿರ್ತಕ್ಕಂಥದ್ದು. ಇದು ಬಹುಶಃ ನಮ್ಮ ಆಡಳಿತ ಮಂಡಳಿ ಒಂದು ಕ್ರಿಯಾಶೀಲ ವ್ಯಕ್ತಿತ್ವಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ ಅನ್ನುವಂಥದ್ದನ್ನು ಈ ಸಂದರ್ಭ